ನಮಸ್ಕಾರ. ನೀಟ್ ಮೀನ್ಸ್ ಆಕಾಶ್ ಈ ಒಂದು ವಿಶೇಷ ಮಾತುಕತೆಗೆ ನಾನು ಇವತ್ತು ವೀಕ್ಷಕರನ್ನೆಲ್ಲ ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸುವ ಸಂದರ್ಭದಲ್ಲಿ ನಮ್ಮ ಸ್ಟುಡಿಯೋದಲ್ಲಿರುವಂಥ ಇಬ್ಬರು ಅತಿಥಿಗಳನ್ನು ನಾನು ಎಲ್ಲರ ವೀಕ್ಷಕರ, ವಿದ್ಯಾರ್ಥಿಗಳ, ಪೋಷಕರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಡಾಕ್ಟರ್ ಮೊಹಮ್ಮದ್ ಸಾಫಿ ಅವರಿಗೆ ಸ್ವಾಗತ ಸರ್. ಎಸ್, ಅದೇ ರೀತಿಯಾಗಿ ಈ ಶೋದಲ್ಲಿ ಭಾಗಿಯಾಗಿರ್ತಾ ಇರುವಂಥ ಕೆಸೆಲಾ ನಿಶಾ ಪೀಟರ್ಸ್ ಮೇಡಮ್, ನಿಮಗೆ ಕೂಡ ಪ್ರೀತಿಯ ಸ್ವಾಗತ. ಎಸ್, ಇದು ಆಕಾಶ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಪ್ರಾಯೋಜಿತ ಕಾರ್ಯಕ್ರಮ. ಇದು ನೀಟ್ ಮೀನ್ಸ್ ಆಕಾಶ್ ಗೊತ್ತಿರುತ್ತೆ, ಇಡೀ ದೇಶವ್ಯಾಪಿಯಾಗಿರುವಂಥ ಒಂದು ಕೋಚಿಂಗ್ ಸಂಸ್ಥೆ ಅದು ಆಕಾಶ್. ಇವತ್ತು ದೇಶದಲ್ಲಿ ಸುಮಾರು 210 ಅದರ ಶಾಖೆಗಳು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅಥವಾ ದೇಶದ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲಿ ಕೂಡ ಆಕಾಶ್ ಸಂಸ್ಥೆಯ ಒಂದು ತರಬೇತಿ ಕೇಂದ್ರಗಳು ಇದ್ದಾವೆ. ಮಂಗಳೂರಿನಿಂದ ಹಿಡಿದು ಭಾರತದ ಎಲ್ಲ ಪ್ರಮುಖ ಪಟ್ಟಣ ಅಥವಾ ಪ್ರಮುಖ ಮಹಾನಗರಗಳಲ್ಲಿ ಮತ್ತು ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಆಕಾಶ್ ಇವತ್ತು ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡುವಂಥ, ಬಹುಮುಖ್ಯವಾಗಿ ನೀಟ್ಗೆ ತರಬೇತಿ ಮಾಡ್ತಾ ಇರುವಂಥ, ನೀಟ್ ವಿಚಾರಕ್ಕೆ ಬಂದಾಗ ದೇಶದಲ್ಲಿ ಭಾರಿ ದೊಡ್ಡ ಹೆಸರು ಅದು ಆಕಾಶ್. ಸೊ ಇವತ್ತಿನ ನಮ್ಮ ಮಾತುಕತೆ ನೀಟ್ ಮೀನ್ಸ್ ಆಕಾಶ್. ಸೊ ಇವತ್ತಿನ ಈ ಒಂದು ಶೋದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇರೋರು ಡಾಕ್ಟರ್ ಮೊಹಮ್ಮದ್ ಸಾಫಿ ಅವರು ಆಕಾಶ್ ಈ ಒಂದು ಸಂಸ್ಥೆಯ ಅಕಾಡೆಮಿಕ್ ಹೆಡ್, ಮೆಡಿಕಲ್ ವಿಂಗ್ ವಿಭಾಗದ ಅಕಾಡೆಮಿಕ್ ಹೆಡ್ ಆಗಿದ್ದಾರೆ. ಜೊತೆಗೆ ಕೆಮಿಸ್ಟ್ರಿ ಫ್ಯಾಕಲ್ಟಿ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನೀಟ್ ವಿಚಾರವಾಗಿ ಅನೇಕ ವಿಚಾರಗಳನ್ನು ನಮ್ಮ ಜೊತೆಗೆ ಅವರು ಹಂಚಿಕೊಳ್ಳಿಕ್ಕಿದ್ದಾರೆ ಡಾಕ್ಟರ್ ಮೊಹಮ್ಮದ್ ಸಾಫಿ ಅವರು. ಎಸ್, ಅದೇ ರೀತಿಯಾಗಿ ಕೆಸೆಲಾ ನಿಶಾ ಪೀಟರ್ಸ್ ಇವರು ಬೊಟನಿ ವಿಭಾಗದ ಫ್ಯಾಕಲ್ಟಿ ಆಗಿದ್ದಾರೆ. ಮೆಡಿಕಲ್ ವಿಂಗ್ ವಿಭಾಗದಲ್ಲಿ ಅವರು ಬೊಟನಿ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಅವರು ಕೂಡ ನೀಟ್ ವಿಚಾರವಾಗಿ ಯಾವ ರೀತಿಯ ಸಿದ್ಧತೆ ಮತ್ತು ಆಕಾಶ್ ಸಂಸ್ಥೆಯಲ್ಲಿ ಏನದು ವಿಶೇಷ ಈ ವಿಚಾರವಾಗಿ ಮಾತಾಡಲಿಕ್ಕಿದ್ದಾರೆ. ವೀಕ್ಷಕರೇ, ದಿಸ್ ಶೋ, ದ ಎಂಟೈರ್ ಶೋ ಗೋಸ್ ಇನ್ 2 ಲ್ಯಾಂಗ್ವೇಜಸ್, ಲಿಟಲ್ ಬಿಟ್ ಇನ್ ಇಂಗ್ಲೀಷ್ ಆ್ಯಂಡ್ ಅಲ್ಲಲ್ಲಿ ಕನ್ನಡ. ಸೊ 2 ಭಾಷೆಯಲ್ಲಿ ಕೂಡ ಈ ಒಂದು ಮಾತುಕತೆ ಇವತ್ತು ಹೋಗುತ್ತೆ. ಅಂದರೆ ನೀಟ್ ಬಗ್ಗೆ ಬರೆಯುವಂಥ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಇಂಗ್ಲೀಷ್ ಬಗ್ಗೆ ತುಂಬ ನಾಲೆಜ್ ಇರುತ್ತೆ. ಸೊ ಈ ನಡುವೆ ಕನ್ನಡದ ಒಂದಷ್ಟು ವಿದ್ಯಾರ್ಥಿಗಳಿಗೆ ನೀಟ್ ಬಗ್ಗೆ ಬರೀಬೇಕಂತ ಆಸಕ್ತಿ ಇರುತ್ತೆ. ಸೊ ಹಾಗಾಗಿ 2 ಭಾಷೆಯಲ್ಲೂ ನಾವು ಇವತ್ತಿನ ಈ ಒಂದು ಮಾತುಕತೆಯನ್ನು ನಾನು ತೆಗೆದುಕೊಂಡು ಹೋಗಲಿಕ್ಕೆ ಇದ್ದೇವೆ. ಸೊ ನಾನು ಮೊದಲಾಗಿ ನೀಟ್, ನೀವು ಇಷ್ಟೊತ್ತಿಗಾಗಲಿ ಕೇಳಿರ್ತಾರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳು. ಇನ್ ಜನರಲ್ ಆಗಿ ಸರ್, ಸ್ಟೂಡೆಂಟ್ಸ್ ಆ್ಯಂಡ್ ದ ಪೇರೆಂಟ್ಸ್ ಹ್ಯಾವ್ ಲಿಟಲ್ ಬಿಟ್ ಅವೇರ್ನೆಸ್ ಅಬೌಟ್ ದ ನೀಟ್. ವಾಟ್ ಎಕ್ಸಾಕ್ಟ್ಲಿ ನೀಟ್ ಮೀನ್ಸ್? NEET is a entrance exam conducted by the National Testing Agency, and basically it's for the medical courses. In that we include allopathy, dental, Ayurvedic, homeopathy, Unani and other courses. Is a common entrance exam for all these medical courses. ಎಸ್ ಮೇಡಮ್, ಅದೇ ನೀಟ್ ಅಂದರೆ ಏನು ಅಂತ? ನೀಟ್ ಅಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ತಾರೆ. ಸೊ 2013 2018 ವರೆಗೆ CBSE ಇದನ್ನು ಕಂಡಕ್ಟ್ ಮಾಡ್ತಿತ್ತು. 2019 ಇಂದ NTA ಕಂಡಕ್ಟ್ ಮಾಡ್ತಿದೆ ಈ ನೀಟ್ ಪರೀಕ್ಷೆಯನ್ನು. ಸರ್ ಹೇಳಿದಂತೆ ಅದು ಈ ಕೋರ್ಸಸ್, ಅವ್ರು ಹೇಳಿದಂಥ ಕೋರ್ಸಸ್ಸಿಗೆ ಇದು ಜಾಯಿನ್ ಆಗಲಿಕ್ಕೆ ಇದು ಉಪಕಾರ ಆಗಿತ್ತು. ಜಾಯಿನ್ ಆಗಬೇಕಂದ್ರೆ ಪರೀಕ್ಷೆಯನ್ನು ಬರೀಲೇಬೇಕು. Unless writing NEET, you cannot do, participate in this medical courses. Yeah, we can do. That is a different procedure which is called private seats. But for that, fees will be on higher side and with donation of good amount. ಓಕೆ. ಮೇಡಮ್, ನ್ಯೂ ಪ್ಯಾಟರ್ನ್ ನೀಟ್ ಇದ್ದು ನ್ಯೂ ಪ್ಯಾಟರ್ನ್ ಕಳೆದ ಬಾರಿ ಇಂಟ್ರೊಡ್ಯೂಸ್ ಮಾಡಿದ್ದು ಏನದು? ಹೋದ ಸರ್ತಿ ಏನಂದರೆ ಟಿಲ್ 2020 ನೀಟಲ್ಲಿ ಏನಿತ್ತಂದರೆ, ಈಗ ಪ್ರತಿಯೊಂದು ಸಬ್ಜೆಕ್ಟ್ ತೆಗೊಂಡ್ರೆ ನೀಟಲ್ಲಿ 4 ಸಬ್ಜೆಕ್ಟ್ ಇರ್ತದೆ: ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ. ಹಾಗೆ ಸೊ ಈಚ್ ಸಬ್ಜೆಕ್ಟಿಗೆ 180 ಮಾರ್ಕ್ಸ್ ಇತ್ತು. 180 ಮಾರ್ಕ್ಸ್ 45 ಕ್ವಶನ್ಸ್ ಕೇಳ್ತಿದ್ರು. ಈ 45 ಕ್ವಶನ್ಸ್ ಅಲ್ಲಿ ಯಾವುದೇ ರೀತಿಯಾದಂಥ ಆಪ್ಷನ್ಸ್ಗಳು ಇರಲಿಲ್ಲ. ಆದರೆ ಈ ಸರ್ತಿ ಇಂಟ್ರೊಡ್ಯೂಸ್ ಮಾಡಿದ ನೀಟಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಏನಂದ್ರೆ ಪ್ರತಿಯೊಂದು ಸಬ್ಜೆಕ್ಟಿಗೂ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಅಂತ ಮಾಡಿದ್ದಾರೆ. ಸೆಕ್ಷನ್ ಎ ಅಲ್ಲಿ 35 ಕ್ವಶನ್ಸ್ ಇದ್ರೆ ಆ 35 ಕ್ವಶನ್ಸ್ ಅನ್ನು ಕಂಪಲ್ಸರಿ ಆಗಿ ಸ್ಟೂಡೆಂಟ್ಸ್ ಆನ್ಸರ್ ಮಾಡಬೇಕು.
ಮತ್ತೆ ಸೆಕ್ಷನ್ ಬಿ ಅಲ್ಲಿ 15 ಕ್ವಶನ್ಸ್ ಇದೆ. ಆ 15 ಕ್ವಶನ್ಸ್ ಅಲ್ಲಿ ಅವರು 10 ಕ್ವಶನ್ಸ್ ಆನ್ಸರ್ ಮಾಡಬೇಕು. ಸೊ 5 ಕ್ವಶನ್ಸ್ ಅವರಿಗೆ ಆಪ್ಷನ್ಸ್ ಆಗಿ ಕೊಟ್ಟಿದ್ದಾರೆ. ಸೊ ಅವರು ನೋಡಿ ಯಾವುದು ಅವರಿಗೆ ಈಸಿ ಆಗ್ತದೆ ಅದನ್ನು ನೋಡಿ ಆ ಉತ್ತರಗಳನ್ನು ಬರಿಬಹುದು. Okay, okay. Yeah, sir, same question for you. What is the new pattern? Yeah. New pattern, just like JEE, what the agency is trying to do, they are giving more options to the students, so they can at least choose some questions. So if I say, just like ma'am said, if we are going 2020 exam, so student have to solve 180 question but no option, entire 180. And if I am going 2021, means we are given some extra question. Now questions are 200 and out of them they have to answer 180. That's the new pattern. Okay, okay. Is the new pattern is a student friendly one? It depend what way student is preparing, because if they have the extra questions, means they have to first look at the extra question, then they can decide which they have to answer. And usually it will take some extra time, but problem is time limit is not changed, it's still same. Okay, Only questions are increased. ಓಕೆ ಓಕೆ ಟೈಮ್ ಅದೇ ಮಿತಿಯಲ್ಲಿ ಸಮಯ ಇರುತ್ತೆ. time ಸೊ ಹೊಸ ಪ್ಯಾಟರ್ನ್ ಮಕ್ಕಳಿಗೆ ಯಾವ ರೀತಿ ತಕರ? ಈಗ ಇದನ್ನು ನಾವು 2 ಕ್ಯಾಟಗರಿ ಹಾಗೆ ಇದು ಗ್ರೂಪ್ ಮಾಡಿಕೊಳ್ಬಹುದು. ಏನಂದ್ರೆ ಫಸ್ಟ್ ಒಂದು ಸ್ಟೂಡೆಂಟ್ ಒಂದು ತುಂಬಾ ಪ್ರಿಪೇರ್ ಆಗಿದ್ರೆ, ಅವನು ತುಂಬಾ ಹಾರ್ಡ್ ವರ್ಕಿಂಗ್ ಆಗಿದ್ರೆ, ತುಂಬಾ ಪ್ರಿಪೇರ್ ಆಗಿದ್ರೆ ಅವನಿಗೆ ಒಂದು 5 ಎಕ್ಸ್ಟ್ರಾ ಕ್ವಶನ್ ಸೆಕ್ಷನ್ ಬಿ ಅಲ್ಲಿ ಸಿಕ್ಕುವಾಗ ಅದು ಬೂನ್ ಅನಿಸಬಹುದು. ಹೌದು ಹೌದು ಖಂಡಿತ. ಕೆಲವು ಸ್ಟೂಡೆಂಟ್ಸ್ ಗೆ ಏನಂದ್ರೆ ತುಂಬಾ ಟೈಮ್ ತಗೊಳ್ತಾರೆ, ಅವ್ರು ಒಂದು ಕ್ವಶನ್ ನೋಡ್ಲಿಕ್ಕೆ ತುಂಬಾ ಟೈಮ್ ತಗೊಳ್ತಾರೆ. ಅಂತ ಸ್ಟೂಡೆಂಟ್ಸ್ ಗೆ ಸೆಕ್ಷನ್ ಬಿ ಅಲ್ಲಿ ಎಲ್ಲಾ 15 ಕ್ವಶನ್ಸ್ ಅನ್ನು ಓದಿ ಅದನ್ನು ಯಾವುದು ನನಗೆ ಈಸಿ ಆಗ್ತದೆ ಅಂತ ಹೇಳಿಕೆ ಅದು ಅವರಿಗೆ ಒಂದು ಕಷ್ಟ ಆಗ್ಬಹುದು. ಸೊ ಇದು ಸ್ಟೂಡೆಂಟಿಗೆ ಸಂಬಂಧಪಟ್ಟದು. ಸ್ಟೂಡೆಂಟ್ ಯಾವ ರೀತಿ ಪ್ರಿಪೇರ್ ಮಾಡ್ತಾನೆ. ಈಗ ಅವನು ಒಳ್ಳೆ ರೀತಿಯಲ್ಲಿ ಪ್ರಿಪೇರ್ ಮಾಡಿದ್ರೆ, ಹಾರ್ಡ್ ವರ್ಕಿಂಗ್ ಆಗಿದ್ರೆ, ಒಳ್ಳೆ ರೀತಿಯಲ್ಲಿ ಪ್ರಿಪೇರ್ ಮಾಡಿದ್ರೆ ಖಂಡಿತವಾಗಿ ಅವನಿಗೆ ಅದು ಬೆನಿಫಿಟ್ ಕೂಡ ಆಗ್ಬೋದು. ಒಂದು ವೇಳೆ ಅವನು ಹಾರ್ಡ್ ವರ್ಕಿಂಗ್ ಅಥವಾ ಅವಳು ಹಾರ್ಡ್ ವರ್ಕಿಂಗ್ ಇಲ್ಲದ್ರೆ ಅಥವಾ ಡೈರೆಕ್ಟ್ಲಿ ಎಕ್ಸಾಮಿಗೆ ಒಂದು ಅಷ್ಟು ಪ್ರಿಪರೇಷನ್ ಇಲ್ಲದೆ ಬಂದ್ರೆ ಒಂದು ವೇಳೆ ಅದು ಬೇನ್ ಆಗ್ಲಿಕ್ಕೆ ಕೂಡ ಸಾಧ್ಯತೆ ಇದೆ. ಓಕೆ, ಈಗ ಪ್ರಿಪೇರ್ನ ವಿಚಾರಕ್ಕೆ ಬರುವಾಗ ಸರ್, ಡಸ್ ಕೋಚಿಂಗ್ ಇಸ್ ರಿಕ್ವೈರ್ಡ್? If students having some discussion with any other mentors or seniors, they can say it depend on the preparation. But yes, I agree, up to one subject it is possible. If you are staying at home and doing self preparation you can do. But if I am going overall subjects, so out of them 2 subjects, especially physics and chemistry, I don't think they can prepare well at the home for NEET level. So 100% they need expert guidance. So without coaching they can score, but might be they can't get MBBS seat. Okay, yeah. Coaching. Coaching means how this Akash Institute can help the students. Yeah, in Akash we have a proper system to just prepare our student for these exams. For example, if I say if any student are going to join us in the 12th standard, which we say in second PU also. Yeah, second PU. So for that we have a systematic test planner, we have the expert faculties and the teams, and in that we give them many test papers. The number may be around 70 something for the different categories of tests. So in this way we prepare them systematic. Okay, okay. Yeah, which is a better option, 2 years medical or 1 year? When a student is joining in 1 year, means he is joining that in second PU. So usually in first PU he not prepared well for the NEET level. Yes. So when we are going to face NEET is on the complete syllabus of the first and second PU. So in that case, first PU background will remain weak and chances to succeed that will decrease gradually. So better he join in the first PU, means 2-year program, that having more success rate. Okay, sir. How can the students can balance the college classes and the coaching? Yeah, this is the most difficult challenge or task we can say for the student point of view. Yeah. Because sometimes what happen, coaching doesn't matter is the my coaching or any other coaching, if they have the pan India level existence, usually they follow their own test planners and chapters. And if they are going to some college, they will have different, we can say, syllabus for the test, etc. So here is depend completely on the student how well he can manage the time. If he can manage the time, he can manage the college, he can manage the coaching. The classes also. Yes. What are the different tests conducted at Akash? We conduct tests for many categories. If I say, let's say for the 12th students, second PU students, so one category is FT, that we say fortnightly test, is on the 1 or 2 chapters per subject and level will be easy.
Then after 3 FTs, we conduct one term exam, which is 3-hour exam, and it will have some good syllabus and difficulty level will increase. And one we call subjective test. Basically, we give this to support the student for board exam. In that, they have to write no options, Okay. direct question and answers. Next level is All India Akash Test Series, AIATS. In that, we give NEET and sometimes NEET plus level. So in this way, we give them systematic test. ಓಕೆ ಓಕೆ ಮೇಡಮ್, ಅದೇ ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಬಯಸುವಂಥದ್ದು, ನೀಟಿಗೆ ಕೋಚಿಂಗ್ ಬೇಕಾ ಅಂತ. ಹಾ, ನೀಟಿಗೆ ಕೋಚಿಂಗ್ ಬೇಕು. ಯಾಕಂದ್ರೆ ಒಂದು ಈಗ ಮೊದಲಿನ ಕಾಲದಲ್ಲಿ ನೀವು ತಕೊಂಡ್ರೆ ನಮ್ಗೆ ಒಂದು PU ಲೆವೆಲ್ಗೆ ಟೆಕ್ಸ್ಟ್ ಬುಕ್ ಬೇರೆವೇ ಇತ್ತು, ಅದರಲ್ಲಿ ತುಂಬಾ ಪೋರ್ಷನ್ಸ್ ಇತ್ತು. ಹೌದು ಹೌದು. ಆದ್ರೆ ಈಗ ಒಂದು ಟೆಂಪ್ಲೇಟ್ NCERT ಆದ ಮೇಲೆ ಈಗ ಒಂದು ಮಕ್ಕಳು ಬೋರ್ಡ್ ಎಕ್ಸಾಮಿಗೆ ಮತ್ತು ನೀಟ್ ಎಕ್ಸಾಮಿಗೆ ಕೂಡ ಆ ಟೆಂಪ್ಲೇಟ್ NCERT ಆದ ಕಾರಣ ಸೊ ಕೋಚಿಂಗ್ ನೀಟಿಗೆ ತುಂಬಾ ಅಗತ್ಯ ಆಗಿದೆ. ಯಾಕಂದ್ರೆ ಅವರಿಗೊಂದು ಚಾನಲ್ ಮಾಡಿ ಕೊಡ್ಬೇಕು ನಾವು ಸಾಲ್ವ್ ಮಾಡ್ಲಿಕ್ಕೆ. ಅವರಿಗೊಂದು ಈಸಿ ಆದ ಚಾನಲ್ ಮಾಡಿ ಕೊಟ್ಟು ಅವರಿಗೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿಕೊಡ್ಲಿಕ್ಕೆ ಕೋಚಿಂಗ್ ತುಂಬಾ ಅಗತ್ಯ ಆಗಿದೆ. ಕೋಚಿಂಗ್ ಅಗತ್ಯ ಅಂತ ಆಯ್ತು. ಈಗ ಆಕಾಶ್ನಲ್ಲೇ ನೀವು ಏನು ವಿಶೇಷತೆ ಇದೆ? ಆಕಾಶ್ನಲ್ಲಿ ನಾವು ಮ್ಯಾಕ್ಸಿಮಮ್ ಟೆಸ್ಟ್ಗಳನ್ನು ಕೊಡ್ತೇವೆ. ಆಕಾಶ್ಗಳಲ್ಲಿ ಕ್ಲಾಸ್ ಆದ ನಂತರ ಫಾರ್ ಎಕ್ಸಾಂಪಲ್ ನಾವು 15 ಡೇಸ್ ಕ್ಲಾಸ್ ಮಾಡಿ ಸರ್ ಹೇಳಿದ ಪ್ರಕಾರ 15 ಡೇಸ್ ಆದ್ಮೇಲೆ ಒಂದು ಫೋರ್ಟ್ನೈಟ್ಲಿ ಟೆಸ್ಟ್ ಅಂತ ಕೊಡ್ತೇವೆ. ಆ ಫೋರ್ಟ್ನೈಟ್ಲಿ ಟೆಸ್ಟ್ ಇದು ಲೆವೆಲ್ ಅಷ್ಟು ಹೈ ಇರುವುದಿಲ್ಲ. ಸೊ ಫಸ್ಟ್ PU ಸ್ಟೂಡೆಂಟ್ ಒಂದು 10th ಆಗಿ ಬಂದ ತಕ್ಷಣ ಅವನೊಂದು ಫಸ್ಟ್ ಎಕ್ಸಾಮ್ ಫೇಸ್ ಮಾಡುವಾಗ ಅವನಿಗೆ ಏನು ಭಯ ಆಗುದಿಲ್ಲ ಆ ಎಕ್ಸಾಮ್ ಫೇಸ್ ಮಾಡುವಾಗ. ಸೊ ನೆಕ್ಸ್ಟ್ ಫೋರ್ಟ್ನೈಟ್ಲಿ ಆದ್ಮೇಲೆ ಟರ್ಮ್ ಎಕ್ಸಾಮ್ ಬರೀತಾರೆ, ಅದರ ಲೆವೆಲ್ ಸ್ವಲ್ಪ ಹೈ ಇರ್ತದೆ. ಆಮೇಲೆ ಅದರ ನಂತರ AIATS ಎಕ್ಸಾಮ್ ಇದೆ, ಅದು ಎಕ್ಸ್ಕ್ಲೂಸಿವ್ಲಿ ಫಾರ್ ಆಕಾಶ್, ಆಲ್ ಇಂಡಿಯಾ ಆಕಾಶ್ ಟೆಸ್ಟ್ ಸೀರೀಸ್ ಅಂತ. ಸೊ ಆ ಎಕ್ಸಾಮ್ ಬರೆದ ಮೇಲೆ ಅವನಿಗೊಂದು ಕಾನ್ಫಿಡೆನ್ಸ್ ಬರ್ತದೆ. ಬಿಕಾಸ್ ದ ಕ್ವಶನ್ ಪೇಪರ್ಸ್ ಆಕಾಶ್ನಲ್ಲಿ ಪ್ರಿಪೇರ್ ಆಗುವಂತ ಕ್ವಶನ್ ಪೇಪರ್ಸ್ ಎರರ್ಲೆಸ್ ಆಗಿದೆ. ಸೊ ಆ AIATS ಅವರು ಬರೆದಾಗ ಅವರಿಗೆ ತುಂಬಾ ನಾಲೆಜ್ ಬರ್ತದೆ, ಸ್ಟೂಡೆಂಟ್ಗೆ ಹೇಗೆ ನೀಟನ್ನು ಕ್ರ್ಯಾಕ್ ಮಾಡುವಂತ ಕಾನ್ಫಿಡೆನ್ಸ್ ಖಂಡಿತವಾಗಿಯೂ ಬರ್ತದೆ. ಓಕೆ ಓಕೆ ಓಕೆ. ನೀವಂದರೆ ಬೇರೆ ಬೇರೆ ರೀತಿಯ ಟೆಸ್ಟ್ಗಳನ್ನೆಲ್ಲ ಕಂಡಕ್ಟ್ ಮಾಡ್ತೀರಾ ಅಂತ ಹೇಳುವಂಥದ್ದು ನೀವು. ಎಸ್, ಈಗ OMR ಶೀಟ್ ವಿಚಾರಕ್ಕೆ ಬರುವಾಗ ಅದರ ಬಗ್ಗೆ ಮಕ್ಕಳಿಗೆ ನೀವು ಏನದು ವಿಶೇಷವಾಗಿ ಇಲ್ಲಿ ಹೇಳಿಕೊಡುವಂಥದ್ದು ಅಥವಾ ಯಾವ ರೀತಿಯಾಗಿ ಗೈಡ್ ಮಾಡುವಂಥದ್ದು ಅಂತ? ಈಗ ಕೋವಿಡ್ ಪ್ಯಾಂಡಮಿಕ್ ಆದ ಕಾರಣ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮನೆಯಲ್ಲೇ ಕುತ್ಕೊಂಡು ಓದಬೇಕಾದ ಪರಿಸ್ಥಿತಿ ಬಂದಿದೆ. ಸೊ ಮೇ ಬಿ ಈ ವರ್ಷ ಮಕ್ಕಳಿಗೆ ಆ OMR ಮಾರ್ಕಿಂಗ್ ಸ್ಕಿಲ್ಸ್ ಇಲ್ಲದೆ ತುಂಬಾ ಜನರಿಗೆ ಮಾರ್ಕ್ಸ್ ಲೂಸ್ ಆಗಿರ್ಬೋದು. ಅದು ಪರ್ಟಿಕ್ಯುಲರ್ ಸ್ಟೂಡೆಂಟ್ ಹತ್ರ ಕೇಳಿದ್ರೆ ಮಾತ್ರ ಗೊತ್ತಾಗ್ಬೋದು ಅವನವನ ಪರಿಸ್ಥಿತಿ ಏನಂತ. ಸೊ ಈಗ ನಾವು ಏನ್ ಮಾಡ್ತೇವೆ ಅಂದ್ರೆ ಆಕಾಶ್ನಲ್ಲಿ ಅವರನ್ನು ಬರ್ಲಿಕ್ಕೆ ಹೇಳ್ತೇವೆ, ಆಫ್ಲೈನ್ಗೆ ಟೆಸ್ಟ್ ಆನ್ಸರ್ ಮಾಡ್ಲಿಕ್ಕೆ ಹೇಳ್ತೇವೆ. ಆಫ್ಲೈನ್ಗೆ ಟೆಸ್ಟ್ ಆನ್ಸರ್ ಮಾಡ್ಲಿಕ್ಕೆ ಹೇಳುವಾಗ ನಾವು ಅವರಿಗೆ ಪರ್ಟಿಕ್ಯುಲರ್ ಆಗಿ ಗೈಡ್ ಮಾಡ್ತೇವೆ, ಫಿಲ್ ಮಾಡಬೇಕು ಡೀಟೇಲ್ಸ್ ಅಂತ. ಆಮೇಲೆ ಅವರಿಗೆ ಈಗ OMR ಅಲ್ಲಿ ಅವರು ಟೆಸ್ಟ್ ಆನ್ಸರ್ ಮಾಡುವ ಮೂಲಕ ಅವರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗ್ತದೆ, ಎಷ್ಟು ಟೈಮ್ ಕೊಡಬೇಕು ಈ ಎಕ್ಸಾಮಿಗೆ, ಎಷ್ಟು ಟೈಮ್ ಕೊಡಬೇಕು, ಪರೀಕ್ಷೆ ಅಲ್ಲಿ ಆ ಟೈಮ್ ಅನ್ನು ಮ್ಯಾನೇಜ್ ಮಾಡೋದ್ರಲ್ಲೇ ಇರುವಂತದ್ದು. ಕಾನ್ಫಿಡೆನ್ಸ್ ಕೂಡ ಬರ್ತದೆ, ಸ್ಟೂಡೆಂಟಿಗೆ ಕಾನ್ಫಿಡೆನ್ಸ್ ಬರ್ತದೆ. ಅಟ್ ದ ಸೇಮ್ ಟೈಮ್ ಅವನಿಗೆ OMR ಅಲ್ಲಿ ಮಾರ್ಕ್ ಮಾಡುವ ಸ್ಕಿಲ್ ಕೂಡ ಬರ್ತದೆ. Sir, do you think this dropping 1 year and joining to the repeater course is a better one? I will say yes, is a better idea because what happened up to the college level, first and second PU, students are mostly focused on the college level exams. They face time management and other problems also. So once they become free from the first and second PU, they have entire focus on the NEET preparation. So they can prepare well, and since it's a higher competition, so we can usually invest 1 year to reach that prestigious college and degree. ಎಸ್ ಮೇಡಮ್, ನೀವು ಕೂಡ ಅದೇ ಅಭಿಪ್ರಾಯ ಹೇಳ್ತೀರಾ? ಏನು 1 ವರ್ಷವನ್ನು ಡ್ರಾಪ್ ಮಾಡಿ ರಿಪೀಟರ್ ಕೋರ್ಸ್ಗೆ ಜಾಯ್ನ್ ಆಗೋದು? ಒಂದು ಸ್ಟೂಡೆಂಟಿಗೆ ಅವನದೇ ಆದಂಥ ಫೋಕಸ್ ಇದ್ದರೆ, ನನಗೆ ಮೆಡಿಕಲೇ ಬೇಕು ಅಂತ ಇದ್ದರೆ ಅವನು 1 ಇಯರ್ ಅಥವಾ ಅವಳು 1 ಇಯರ್ ಡ್ರಾಪ್ ಮಾಡಿ ಡೆಡಿಕೇಟೆಡ್ ಆಗಿ ಓದಿ ಅದನ್ನು ರಿಪೀಟ್ ಮಾಡೋದು ಉತ್ತಮ. ಎಸ್ ಎಸ್. ಇದು ಸರ್, ವೆದರ್ ದ ಟಾಪಿಕ್ಸ್ ಟಾಟ್ ಫ್ರಮ್ ದಿ ಬೇಸ್ ಪರ್ಟಿಕ್ಯುಲರ್ಲಿ ಇನ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ? It's a good question because most of the parents and students having this in the mind because they think we are going to join a NEET level, high level coaching. So what will happen to our board exam or basics? So I will just like to say here simple line, without basic no one can teach higher level. So first we have to deal with basic, then we can give some higher level.
ಓಕೆ ಓಕೆ ಎಸ್ ಮೇಡಮ್ ಅದೇ ಬೇಸಿಕ್ಸ್ ಬಗ್ಗೆ ಏನು ಹೇಳ್ತೀರಿ? ಅದೇ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಲ್ಲಿ ಯಾವಾಗಲೂ ಸ್ಟೂಡೆಂಟ್ಸಿಗೆ ಸ್ವಲ್ಪ ಕಷ್ಟ ಅನಿಸ್ತದೆ ಆ ಸಬ್ಜೆಕ್ಟ್. ಸೊ ಇಲ್ಲಿ ಬೇಸಿಕಿಂದ ಸ್ಟಾರ್ಟ್ ಮಾಡಿ ಅವರ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ ಮತ್ತೆ ಮುಂದೆ ಹೋಗುವಂಥದ್ದು. ಎಸ್, ಈಗ ನಿಮ್ಮ ಆಕಾಶ್ನಲ್ಲಿ ನೀವು ಏನು ಎಕ್ಸ್ಟ್ರಾ ಡೌಟ್ ಸೆಷನ್ಸ್ ಅಂತ ಏನಾದರೂ ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ಈ ಒಂದು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ವಿಚಾರವಾಗಿ ಏನಾದರೂ ಕಂಡಕ್ಟ್ ಮಾಡ್ತೀರಾ? ಹೌದು, ಈಗ ವಾರಕ್ಕೆ ಒಂದು ಸರ್ತಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ 2 ಇಯರ್ ಇರ್ಬೋದು, 1 ಇಯರ್ ಇರ್ಬೋದು, ಇಂಥ ಕೋರ್ಸ್ಗಳನ್ನು ಆಪ್ಟ್ ಮಾಡಿದ ವಿದ್ಯಾರ್ಥಿಗಳಿಗೆ ಲೈವ್ ಡೌಟ್ ಸೆಷನ್ಸ್ ಅಂತೆ ಮಾಡ್ತೇವೆ. ಅದರಲ್ಲಿ ಸ್ಟೂಡೆಂಟ್ಸಿಗೆ ಆಪರ್ಚುನಿಟಿ ಇದೆ ಕ್ವಶನ್ಸ್ ಕೇಳಲಿಕ್ಕೆ, ಹಾಗೆ ಆನ್ಸರ್ಗಳನ್ನು ಪಡ್ಕೊಳ್ಳುವ ಆಪರ್ಚುನಿಟಿ ಇದೆ ಅವರಿಗೆ. Sir, you are conducting this doubt sessions. Yeah, basically we are conducting from the beginning of session only, but later some students have the less interest, or I don't think they don't have doubts. So sometimes we have to call them for the doubt session. So in Akash is there, 100% is there, we give them. Okay, okay. If any chance of online classes, again, how you will support the students in the academic? Yeah, it's again very nice question, because most of the coachings which don't have the pan-India level existence, they depend on the physical classroom. So last 2 pandemic year is a better word. Last 2 pandemic year, whenever government has put the lockdown and we don't have any chance to teach in the physical classes, without wasting the time, within few hours or within few days we move to the online. So we are again ready for that. If something happened with it, we will not stop our teaching, it will be continued. ಓಕೆ ಓಕೆ. ಇದು ಮೇಡಮ್, ಈಗ ಸ್ಟಡಿ ಅವರ್ಸ್ ಸ್ಟೂಡೆಂಟಿಗೆ ಎಷ್ಟು ಏನು ಹೇಗೆ ಅಂತ? ಸ್ಟಡಿ ಅವರ್ಸ್ ಅದು ಸ್ಟೂಡೆಂಟಿಗೆ ಆ ಸ್ಟೂಡೆಂಟ್ಗೆ ಎಷ್ಟು ಬೇಕು ಅಂತ. ಈಗ ಪ್ರತಿ ಸ್ಟೂಡೆಂಟಿಗೆ ಕಾಮನ್ ಆಗಿರ್ಲಿಕ್ಕೆ ಚಾನ್ಸ್ ಇಲ್ಲ, ಎವ್ರಿ ಒನ್ ಆರ್ ಯುನೀಕ್. ಸೊ ಪರ್ ಡೇ ಅಟ್ ಲೀಸ್ಟ್ 4 ಅವರ್ಸ್ ಸ್ಟಡೀಸಿಗೆ ಅವರು ಸ್ಯಾಕ್ರಿಫೈಸ್ ಮಾಡಬೇಕು. ಸರ್, ಯು ಆಲ್ಸೋ ಸಪೋರ್ಟ್ ದಿಸ್ ಓನ್ಲಿ Yes. ಸ್ಟಡಿ ಅವರ್ಸ್, ರಿಗಾರ್ಡಿಂಗ್ ಸ್ಟಡಿ ಅವರ್ಸ್? 100%. Okay, okay. Yeah, what's the difference between school and board exam and competitive exam? Yeah, in brief, you have to say. Basic difference. First basic difference is when you are going for the school level exam, basically they are taking that exam to give you good marks and good percentile. On the other hand, if you are going for the competitive exam, entrance exam, so they have limited number of seats. So we and our senior used to say we are here, right, to prepare you, but they are conducting exam to reject you. So you have to prove your best. Second basic thing is negative marking. Negative marking, yeah. If we are going in the board exams, negative marking provision is not there. So if you are writing half answer or partial answer, you can get answer, you can get marks. Marks, yeah. But if you are looking at the entrance side, you have to get perfect answer, otherwise you will score negative marks. Yes. ಮೇಡಮ್, ಬಹುಶಃ ಈ ಒಂದು ನೆಗೆಟಿವ್ ಮಾರ್ಕ್ಸ್ ಅನ್ನೇ ತುಂಬಾ ಮಕ್ಕಳು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಹೌದೌದು, ನೆಗೆಟಿವ್ ಮಾರ್ಕ್ಸ್ ಅನ್ನು ಅವರು ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ಯಾಕಂದ್ರೆ ಅವರು ಕರೆಕ್ಟ್ ಆಗಿ ಮಾರ್ಕ್ ಮಾಡದಿದ್ರೆ ಅವರಿಗೆ ಮಾರ್ಕ್ಸ್ ತುಂಬಾ ಲೂಸ್ ಆಗ್ತದೆ. Yeah, what is Akash hybrid classroom program, sir? Yes, sir. This is again something all should know, because what happened in the current scenario in this session also, we didn't receive the vaccine for the kids. Is mostly for the 18 plus. Yeah. So in such cases, many parents and students are there who are not willing to take risk, and they wish to continue in the online mode. Now if I have only one batch and out of them 10 wants online and remaining 30 wants offline, so what we do, we arrange a system in which same class, the student sitting in the classroom will face, and the same class will go live. The student who is sitting at the home, he can also take the same thing. So no 2 channels, no 2 teachers, same class for online, same for offline. That's called hybrid. ಓಕೆ. ಮೇಡಮ್, ಏನದು ಅದೇ ಹೈಬ್ರಿಡ್ ಕ್ಲಾಸ್ ಅಂತ ಹೇಳಿದ್ರೆ ಬಹುಶಃ ಅದೇ ಹೈಬ್ರಿಡ್ ಕ್ಲಾಸ್ ಅಂದ್ರೆ ಅದೇ ನಾವು ಈಗ ಸ್ಟೂಡೆಂಟ್ಸ್ ಆಫ್ಲೈನಿಗೆ ಬರುವ ಸ್ಟೂಡೆಂಟ್ಸ್ ಕೂಡ ಅದೇ ಕ್ಲಾಸ್ ಅನ್ನು ನೋಡ್ತಾರೆ, ಆನ್ಲೈನ್ ಅಲ್ಲಿ ಕುತ್ಕೊಂಡು ಕೂಡ ಅವರು ಅದೇ ಕ್ಲಾಸ್ ಅನ್ನು ನೋಡ್ತಾರೆ. ಸೊ ನೋ ಡಿಫರೆನ್ಸ್, ಸೇಮ್ ಟೀಚರ್ ವಿಲ್ ಬಿ ಟೀಚಿಂಗ್ ಆಸ್ ಸರ್ ಸೆಡ್. ಓಕೆ ಸರ್, ಹೌ ಡು ಯು ಸಪೋರ್ಟ್ ದ ಒಲಿಂಪಿಯಾಡ್ ಅಂಡ್ this other KVPY exams? Yeah, we support in 2 ways. First, when we are giving our study material, that's having some bifurcation. In that we give the questions in levels, level 1, level 2, level 3. So we print one separate book as a under heading level 3, and that's for design specific for these exams only, KVPY and Olympiads. Apart from that, we conduct some special test series which having the exact clone of these patterns,
and we discuss those paper also. So in this way we prepare our students for these Olympiads and KVPI. ಎಸ್ ಮೇಡಮ್ ಏನು ಹೇಳ್ತೀರಿ ಒಲಿಂಪಿಯಾಡ್ ಮತ್ತು KVPY ಎಕ್ಸಾಮ್ ಬಗ್ಗೆ? ಅದೇ ಸಪರೇಟ್ ಪ್ಯಾಕೇಜ್ ಅನ್ನು ಕೊಡ್ತಾರೆ. ಯಾವ ಮಕ್ಕಳಿಗೆ ಇಂಟ್ರೆಸ್ಟ್ ಇದೆ ಆ ಎಕ್ಸಾಮ್ ಬರೆಯೋದು ಸಪರೇಟ್ ಪ್ಯಾಕೇಜ್ ಅನ್ನು ಕೊಟ್ಟು ಅವರಿಗೆ ಸಪರೇಟ್ ಕ್ಲಾಸಸ್ ಇರ್ತದೆ ಸ್ಯಾಟರ್ಡೇ ಸಂಡೇ. ಸೊ ಈ ರೀತಿ ನಾವು ಆ ಮಕ್ಕಳನ್ನು ಪ್ರಿಪೇರ್ ಮಾಡ್ತೇವೆ. Okay. Sir, at the end of the show, the major focus and the question is, how about the performance of NEET in Akash, in particular Mangalore and total Pan India? Because last 2 years was not like normal years. Yeah, definitely. Means most of the students were struggling for network and internet so they can connect with the classes. And in that scenario, how to push up the student, maintain their, we can say, mental health. Exam postponed many times. Even after facing all those odds, this year we have given more than 64,000 selections in the NEET. Oh, And 64,000. Pan India level. And if I am going them, then at least 8 we have in the top 10. Okay. And 23 we have in the top 50. And 46 we have in the top 100. And at least 18 is state and UT toppers. Okay, great. And if I am talking about our own Mangaluru branch, so somewhere 300 students, including crash course and or repeaters batches, wrote this exam, and out of them at least 230 qualified, and out of them 300? at least 43 students crossed 500 marks. Okay. And the best achievement for us is the Jashan Chavra, one student, worked very hard for last 2 years, and he secured All India ranking 5th. ಗ್ರೇಟ್. ಮೇಡಮ್, ಅದೇ ಅಂದರೆ ಮಂಗಳೂರು ಮತ್ತು ಒಟ್ಟು ಆಕಾಶ್ ಬಾರಿ ದೊಡ್ಡ ಸಾಧನೆ ಮಾಡ್ತಾ ಉಂಟು. ಹೌದು, ತುಂಬಾ ದೊಡ್ಡ ಸಾಧನೆ ಮಾಡ್ತುಂಟು. ಹಾಗೂ ಆಕಾಶ್ ಮಂಗಳೂರು ಬ್ರಾಂಚ್ ಬಹಳ ದೊಡ್ಡ ಸಾಧನೆ ಮಾಡಿದೆ. ಯಾಕಂದ್ರೆ ನಮ್ದು ಸ್ಟೂಡೆಂಟ್ ಸರ್ ಹೇಳಿದ ಪ್ರಕಾರ ಜಶನ್ ಚಾವ್ರಾ ಆಲ್ ಇಂಡಿಯಾ ರ್ಯಾಂಕ್ 5 ಬಂದಿದ್ದಾನೆ. ಇದು ತುಂಬಾ ಹೆಮ್ಮೆಯ ವಿಷಯ. ಎಸ್ ವೀಕ್ಷಕರೇ, ನಾನು ಈ ಒಂದು ಏನು ಶೋವನ್ನು ನೀಟ್ ಮೀನ್ಸ್ ಆಕಾಶ್ ಇಬ್ಬರು ಕೂಡ ಪರ್ಫಾರ್ಮೆನ್ಸನ್ನು ಹೇಳಿದರು. ನೀಟ್ ಅಂದರೆ ಅದು ಆಕಾಶ್. ಸೊ ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನೀಟ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಮತ್ತು ಹೊಸ ಪ್ಯಾಟರ್ನ್, ಪರ್ಟಿಕ್ಯುಲರ್ಲಿ ದ ನ್ಯೂ ಪ್ಯಾಟರ್ನ್, ಹೌ ಇಟ್ ಹೆಲ್ಪ್ಸ್ ದ ಸ್ಟೂಡೆಂಟ್ಸ್, ಯಾವ ರೀತಿ ಪರಿಣಾಮಕಾರಿಯಾಗಿದೆ, ಮತ್ತು ಆಕಾಶ್ ಒಟ್ಟು ತರಬೇತಿಯಲ್ಲಿ ಇಡೀ ಇಂಡಿಯಾದಲ್ಲಿ ಅದು ಯಾವ ಒಂದು ಹಂತದಲ್ಲಿ ಮಕ್ಕಳನ್ನು ಪ್ರಿಪೇರ್ ಮಾಡ್ತಾ ಉಂಟು, ಎಲ್ಲ ವಿಚಾರವನ್ನು ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಮೊಹಮ್ಮದ್ ಸಾಫಿ ಅವರು ಮತ್ತು ಕೆಸಿಲ್ಲಾ ನಿಶಾ ಪೇಟರ್ಸ್ ಇಬ್ಬರು ತುಂಬ ಸವಿವರವಾಗಿ ಮತ್ತು ತುಂಬ ಒಳ್ಳೆಯ ಮನಮುಟ್ಟುವ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಮತ್ತು ಪೋಷಕರಿಗೆ ವಿಚಾರವನ್ನು ಮುಂದೆ ಇಟ್ಟಿದ್ದಾರೆ. ಸರ್, ಇಟ್ಸ್ ಅ ವೆರಿ ನೈಸ್ ಇನ್ಫಾರ್ಮೇಟಿವ್ ಸೆಷನ್ ಸರ್. ನಾನಿಬ್ಬರಿಗೆ ಕೂಡ ಪ್ರೀತಿಯಿಂದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಎಸ್, ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಡಾಕ್ಟರ್ ಮೊಹಮ್ಮದ್ ಸಫಿ ಅವರಿಗೆ ಮತ್ತು ಕೆಸಿಲ್ಲಾ ನಿಸಾ ಪೀಟರ್ಸ್ ಅವರಿಗೆ ಧನ್ಯವಾದ ಹೇಳ್ತಾ ಈ ಒಂದು ನೀಟ್ ಮೀನ್ಸ್ ಆಕಾಶ್ ಶೋನಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.